ಸಹ ವಿನಯದ ಪ್ರಾರ್ಥನೆ ಇಟ್ಟು ಬಂಧುಗಳೇ. ದೇವರಾಜ ಏನಾಯ್ತ್ರಿ ಸರ? ವರ್ಷದಲ್ಲಿ 365 ದಿವಸ ಅಂದ್ರೆ ಟೋಟಲ್ 365 ದಿವಸ ಅದಾವ. ಅದಾವ್ರಿಪ್ಪ. ನಾವು ಎಲ್ಲಾ ಕಡೆ ತಿರುಗಾಡಿ ಹಾಡೋದೇ ಬೇರೆ. ಹೌದಾ? ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುವುದು. ಹೌದ್ರಿಪ್ಪ, ಬರುವುದು. ಹೊಸ ದಿವಸಕ್ಕೆ ಹೊಸ ಹರುಷವೇ ತರುವುದು. ಹೌದಾ? ಯಾವುದು? ಯಾವ್ದಪ್ಪ? ಯುಗಾದಿ. ಯುಗಾದಿ ಆದ ಕೂಡ್ಲೆ ಈ ಹಿಡಕಲ್ ವೇದಿಕೆ ಮೇಲೆ ಹಾಲಸಿದ್ದೇಶ್ವರ ಜಾತ್ರೆಗೆ ಹಾಡುದು ಬೇರೆ. ಹೌದಾ? ಬೇರೆ ಅದು ಎಲ್ಲ ಬೇರೆನೆ. ನೀ ಸಾಕಾಗತ್ತ ಕಾರ್ಯಕ್ರಮ ವರ್ಷ ನೀಡಿ ಎಲ್ಲಿ ಬೇಕಾದಲ್ಲಿ ಕೊಡು ಅದೇ ಬೇರೆ. ಅದೇ ಬೇರೆ. ಇವತ್ತಿದೇ ಬೇರೆ ಅದ. ಸಮಯ ಬಹಳ ಕಡಿಮೆ ಕೊಟ್ಟಾದ್ರು ಬಂಧುಗಳೇ. ಒಂದು 5 ನಿಮಿಷದಲ್ಲಿ ಒಂದು ಚಲೋ ಉದಾಹರಣೆ ಹೇಳ್ಬೇಕಂತ ವಿಚಾರ ಐತಿ. ಎಲ್ಲರೂ ಸಭಿಕರ ಶಾಂತರಾಗ್ರಿ ಅಂತಕ್ಕಂಥ ಒಂದು ಕಳಕಳಿ ವಿನಂತಿ ಕೇಳ್ಕೊಂಡು ನನ್ನ ಹಿಡಕಲ್ಲ ಗ್ರಾಮದ ಕಮಿಟಿ ಅಂದ್ರ ಸರಾಸರಿ ನನ್ನ ಲೆಕ್ಕಾಚಾರದೊಳಗೆ ಒಂದು 20-25 ವರ್ಷ ಆಯ್ತು. ಅವರು ಢಾಲ ಕಡೆ ಗೆಲುವೆ ಒಂದು ಜಯಶಾಲಿ ಆದ್ರ ಸೋಲೆ ಒಂದು ಗೆಲುವಿನ ಸೋಪಾನ ಅಂತ ಹೇಳಿ ಜಗತ್ತದೊಳಗೆ ಒಂದು ದೇಹಕ್ಕೆ ಒಂದು ಮುಖ. ಹೌದು. ಒಂದು ಮುಖಕ್ಕೆ 2 ಕಣ್ಣು. 2 ಕಣ್ಣಿನಂಗ ಸೌಜೋಡಿ ಸಿದ್ಧರದಾರ ಅಂತ ಹೇಳಿ ಸರಾಸರಿ ಹಿಂಗ ಪ್ರೈಸ್ಗಳು ಇಟ್ಟರು ಕೂಡ ಹೌದು ಎಂದೆಂದು ಮೇಲು ಕೇಳು ಎಂದು ನೋಡ್ಲಿಲ್ಲ. ಅವ್ರು ಯಾರೇ ಇದ್ರೆ ಎಲ್ಲಾರು ಒಂದ್ಸರಿ ಜೋರಾದ ಚಪ್ಪಾಳೆ ತಂದಿದ್ರೆ ಹಿಡಕಲ್ಲ ಗ್ರಾಮದ ಹಾಲಸಿದ್ದೇಶ್ವರ ಕಮಿಟಿಯಲ್ಲಿ ಅವರು. ಹೌದ್ರಿಪ್ಪ. ಹೌದು. ಅಷ್ಟು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿರ್ತಕ್ಕಂಥ ಹಿರಿಯರು ಒಂದು 5 ನಿಮಿಷ ಅನುಕೂಲ ಕೊಟ್ಟಾರ. ಎಲ್ಲರೂ ಮಾಲಿಕರಾಯ ರೇವಣ ಸಿದ್ಧ ಬೀರಪ್ಪ ಅಮೋಘ ಸಿದ್ಧನ ಕಥೆಗಳ ಹೇಳ್ಯಾರಪ್ಪ. ಅಮೋಘ ಸಿದ್ಧನ ಪುಣ್ಯಾದ ಮಗನಾಗಿರ್ತಕ್ಕಂಥ ಯಾರು ಮಾದಣ್ಣನ ಕಥೆ ಒಂದು 2 ನಿಮಿಷ ಹೇಳ್ಬೇಕಂತ ವಿಚಾರ ಅದ. ಹೆಂಗ್ರಿಪ್ಪ ಅದು? ಎಲ್ಲರೂ ಶಾಂತರಾಗಿರ್ಬೇಕ್ರಿ. ಯಾಕಂದ್ರೆ ಅಮೋಘ ಸಿದ್ಧನ ಮಾರ್ಗ ಹಾಡವರು ಸಾಹಿತ್ಯಗಳನ್ನ ತಂದಿದ್ದು ಅಮೋಘ ಸಿದ್ಧ ಇವನು ಅವತಾರದಲ್ಲಿ ದುಡಿದಿದ್ದು ಹೇಳುತ್ತಾ ಬಂದಾರ. ಅಷ್ಟಂದ್ರೆ 2-3 ಸಂದ ಆಗ್ತೈತಿ. ಕಾರ್ಯಕ್ರಮ ಮಂಗಲ ಆಗ್ತಾವ. ಹೌದು. ಪುಣ್ಯದ ಮಕ್ಕಳು ಸ್ತೋತ್ರ ಮಾಡಿಬಿಟ್ರಂದ್ರೆ ಪುಣ್ಯದ ಮಕ್ಕಳ ಕಥೆ ಯಾರು ಹೇಳಿಲ್ಲ. ವರಿವಿನ ಮಕ್ಕಳ ಕಥೆನೂ ಸ್ವಲ್ಪ ಹೇಳ್ಯಾರ. 2 ನಿಮಿಷ ಎಲ್ಲಾರು ಶಾಂತ ಕೂತ್ರಿ ಅಂದ್ರೆ ನಾವು ಮಾನವರಾಗಿ ಬಂದು ಹುಟ್ಟಿದ್ದಕ್ಕೂ ಸ್ವಾರ್ಥ ಕೈತಿ ಬಹು ಜನ್ಮದಲ್ಲಿ ಇದೇ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮನೂ ದೂರ ಆಕೈತಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ಏನಾಗಿತ್ತಪ್ಪ? ತಂದೆ ಹೆಸರು ನಿರ್ಮಲ ಶೆಟ್ಟಿ. ತಂದೆ ಹೆಸರು ನಿರ್ಮಲ ಶೆಟ್ಟಿ. ಹೌದಾ? ತಾಯಿ ಹೆಸರು ಸುಮತಿ. ಹೌದಾ? ಅವರು ಒಡಲೊಳಗೆ ಯಾರು ಹುಟ್ಟಿ ಬಂದ್ರು? ಯಾರು ಹುಟ್ಟಿ ಬಂದ್ರು? ವೈರಾಗ್ಯದ ನಿಧಿ ಅಂತ ಹೇಳಿ ಕರೆದ್ರು. ಕನ್ನಡದ ಕವಿಯತ್ರಿ ಅಂತ ಹೇಳಿ ಕರೆದ್ರು. ಸಣ್ಣ ವಯಸ್ಸಿನೊಳಗೆ ತಂಗಿ ನೀ ಲಗ್ನ ಮಾಡ್ಕೋತ ಹೇಳಿದ್ರ ಹುಟ್ಟು ಸಾವು ಇರ್ಲಾರ್ದಂತ ಚಲುವ ಚೆನ್ನಿಂಗ ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡತ್ ಹೇಳ್ದಕ್ಕೆ ಯಾರ ಹೆಣ್ಣು ಮಗಳಿದ್ರ ಅಕ್ಕ ಮಾದೇವಿ ಬಂಧುಗಳೇ. ಅಕ್ಕ ಮಾದೇವಿ ಅಕ್ಕ ಮಾದೇವಿ ಹೇಳ್ತಾಳ, ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ, ಹಸು ಇದ್ದು ಫಲವೇನು ಹೈನವಿಲ್ಲದ ನಕ್ಕ, ಹೌದಾ? ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ, ನಾನಿದ್ದು ಫಲವೇನು ಶ್ರೀ ಚನ್ನ ಮಲ್ಲಿಕಾರ್ಜುನ ನಿನ್ನ ಭಕ್ತಿ ಇಲ್ಲದ ನಕ್ಕ. ಯಾಕೆ ಹೇಳ್ತಾರೋ ಕೇಳ? ಯಾಕ್ರಿಪ್ಪ? 84 ಲಕ್ಷ ಜೀವರಾಶಿದೊಂದು ಚಕ್ರ ಐತಿ. ಈ ಚಕ್ರದೊಳಗೆ 84 ಲಕ್ಷ ಜೀವರಾಶಿ ಒಳಗ ನಾಯಿ ನರಿ ಪಶು ಪಕ್ಷಿ ಕ್ರಿಮಿ ಕೀಟ ಏನೇನೋ ಆಗಿ ಹುಟ್ಟಿ ಏನು ಸುಖ ಸಿಕ್ಕೋದು ದುಃಖ ಸಿಕ್ಕೋದು ಗೊತ್ತಿಲ್ಲ. ಅದಕ್ಕೆಲ್ಲನೂ ಸಾಮಾನ್ಯ ಜ್ಞಾನ. ಈ ಮನುಷ್ಯ ಜೀವಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಐತೆ ಅಂದ ಕೂಡ್ಲೆ ನಾವು ಪರಮಾತ್ಮನ ಅವಶ್ಯಕರಿದ್ದೆವು. ಆ ಪರಮಾತ್ಮನಿಗೆ ಮಾತು ಕೊಟ್ಟೆವು. ಏನಂತ್ರಿಪ್ಪ? ಕತ್ತಲ ಮನೆ ಒಳಗಿಂದ ಹೊರಗೆ ಬರ್ಬೇಕಾದ್ರ ಮರ್ತೆ ಮಂಡಲಿ ಬಹುಕ್ ಹೋದ್ರ ನಿನ್ನ ಭಕ್ತಿ ಮಾಡ್ತೀನಿ, ನಿನ್ನ ಗುಣಗಾನ ಮಾಡ್ತೀನಿ, ನಿನ್ನ ಸೇವಾ ಮಾಡ್ತೀನಿ. ಸದಾವ ಕಾಲದಲ್ಲಿ ನಿನ್ನ ನಾಮವನ್ನು ಕೊಂಡಾಡಿ ಮರಳಿ ಸಮುದ್ರದ ನೀರು ಹೆಂಗ ಸಮುದ್ರಕ್ಕೆ ಹೋಗ್ತೈತ ಮರಳಿ ಬರ್ತೀನಿ ಅಂತ ಅವನಿಗೆ ಮಾತು ಕೊಟ್ಟದ್ರಿಪ್ಪ. ಮಾತು ಕೊಟ್ಟು ಮರ್ತಕ್ಕೆ ಬಂದು ಮಾಯಾದ ಗಾಳಿ ಬಳಸಿಕೊಂಡು
ಶಿವ ಅನ್ನೋ ಬಾಯಿಲೆ ಯಾವಾಗ ಅಂದೈತ್ ನೋಡುದು ಹೌದಾ ಯಾವಾಗ ಅಂದಿತ್ತು ಹಾ ಅನ್ಯಾಯ ಮಾಡಕ್ಕಾಯ್ತು ಅಧರ್ಮ ಮಾಡಕ್ಕಾಯ್ತು ಧರ್ಮ ಬಿಟ್ಟು ನಡೀತು ನಡೀತ್ರಿಪ್ಪ ಅದಕ್ಕೆ ಹೇಳ್ತಾಳ ಅಕ್ಕಮಾದೇವಿ ಏನಂತ್ರಿಪ್ಪ ಒಂದ್ ಗಿಡ ಇತ್ತಪ್ಪ ಅಂತಂದ್ರ ಹಣ್ಣು ಕೊಡ್ಬೇಕು ನೆರಳು ಕೊಡ್ಬೇಕು ಹೌದಾ ಹಣ್ಣು ಕೊಡ್ಲಿಲ್ಲ ನೆರಳು ಕೊಡ್ಲಿಲ್ಲ ಅಂದ್ರೆ ಗಿಡಕ್ಕೆ ಸಹಿತ ಬೆಲೆ ಇಲ್ಲ ಇಲ್ಲರಿಪ್ಪ ಅಂದ್ರ ಹಣ್ಣು ನೆರಳು ಇರ್ಲಾರ್ದ ಗಿಡದೊಳಗೆ ಹಕ್ಕಿ ಸಹಿತ ಬಂದು ಕೊಂಡ್ರಂಗಿಲ್ಲ ಹೌದಾ ಎಷ್ಟು ಸುಂದರ ಹೇಳ್ತಾರ ನೋಡೋರು ಎರಡೂ ಇರ್ಲಾರ್ದ ಗಿಡಕ್ಕೆ ಒಂದು ಹಕ್ಕಿ ಸಹಿತ ಬರುದಿಲ್ಲ ಅಂದ್ರ ಆ ಗಿಡಕ್ಕೆ ಬೆಲೆನೇ ಇಲ್ಲ ಹೇಳ್ತಾಳಕ್ಕೆ ಮರುವಿದ್ದು ಫಲವೇನು ಹಸು ಇದ್ದು ಫಲವೇನು ಹೈನವಿಲ್ಲದ ನಕ್ಕ ಹೆಂಗಂದ್ರೆ ಏನ್ರಿಪ್ಪ ಆಕಳ ನೋಡೋದಕ್ಕೆ ಬಹಳ ಸುದ್ದ ಐತಿ ಬಹಳ ಚಂದ ಐತಿ ಆಕಳ ಅಂತೇಳಿ ಒಂದು ಕಪ್ ಹಾಲು ಇರ್ಲಿಲ್ಲ ಅಂದ್ರ ಏನಾಗ್ತದಪ್ಪ ಆಕಳು ಎದಕ್ಕೂ ಬರುದಿಲ್ಲ ಅಂತ ಹೇಳ್ತಾಳ ಹೌದು ರೂಪ ನೋಡೋದಕ್ಕೆ ದೇವರಾಜ ಬಹಳ ಸುಂದರ ಐತಿ ಹೌದು ಬಹಳ ಚಲೋ ಅದ ರೂಪ ಇದ್ದಂಗ ಒಳಗ ಗುಣ ಇರ್ಲಿಲ್ಲ ಅಂದ್ರ ಏನಾಗ್ತದಪ್ಪ ಆ ಮನುಷ್ಯನಾಗಿ ಹುಟ್ಟಿ ವ್ಯರ್ಥ ಅಂತ ಹೇಳ್ತಾಳ ಅಕ್ಕಮಾದೇವಿ ಹೌದಾ ಮಲ್ಲಿಕಾರ್ಜುನ ನಾನಿದ್ದು ಫಲವೇನು ನನ್ನೊಳಗ ನಿನ್ನ ಭಕ್ತಿ ಇಲ್ಲದನಕ್ಕ ಅಂತ ಹೇಳ್ತಾಳ ನನ್ನ ಬಂಧುಗಳೇ ಸಾತಾರ ಜಿಲ್ಲಾದೊಳಗ ಮಾನ ತಾಲೂಕಿನೊಳಗ ನಾಟಪುತ್ತ ಊರಗ್ರಮ್ಮ ಏನಾಗಿತ್ತು ಜಾಬಗೊಂಡಗೌಡ ಕನ್ನವ್ವ ಸತಿಪತಿ ದಂಪತಿಗಳು ಜಾಬಗೊಂಡಗೌಡ ಕನ್ನವ್ವ ಸತಿಪತಿ ದಂಪತಿಗಳು ಅನ್ಯೋನ್ಯವಾಗಿ ಮಾಡ್ತಿದ್ರು ಜೀವನ ಮಾಡ್ಲಿಕ್ಕೆ ಹೌದು ಏನ್ ಮಾಡ್ಯಾರ ಏನ್ರಿಪ್ಪ ಆ ಜಬಗಂಡಗೌಡ ಇದ್ದಿರ್ತಕ್ಕಂಥ ನಾಟ್ಯಪುತ್ತ ಊರ ಗ್ರಾಮಕ್ಕ ಬರಗಾಲ ಬಿದ್ದೈತೆ ಅಂತ ಹೇಳಿ ಏನು ನಮ್ಮ ಜೊತೆ ಇವತ್ತು ಇಂಡಿ ತಾಲೂಕಿನ ಮೇಲೆ ಬಂದಲ್ಲ ನೋಡು ಅಲ್ಲಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಬೆಳಗಿ ಗೋವಿಂದಪುರ ಭೀಮಾ ಹೊಲಿದಂಡಿಗೆ ಕಿಲ್ಲಾರ ಸತ್ ಬಂದ ಜಾಬಗಂಡಗೌಡ ಕನ್ನವ್ವ ಭೀಮಾ ಹೊಲಿದಂಡಿಗೆ ಆಕಳಗಳ ಮೇಸಲಿಕ್ಕೆ ಬಂದು ಹೊತ್ತೊಳಗ ಏನಾಗಿತ್ತು ರನ್ನದ ಕೊಡ ತಗೋತಿದ್ಳು ಚಿನ್ನದ ಸಿಂಬಿ ತಗೋತಿದ್ಳು ಬೆಳಗಿನ ಜಾವಕ್ಕೆ ಎದ್ದು ವಾರಿಗೆ ಹೆಣ್ಮಕ್ಕಳ ಸಂಗಾತ ಹಳ್ಳಕ್ಕೆ ಹೊಲಿಗೆ ನೀರು ತರ್ಲಿಕ್ಕೆ ಹೋಗಿದ್ರು ಯಾರು ಕನಬಾಯಿ ಹಳ್ಳಕ್ಕೆ ಹೊಲಿಗೆ ನೀರು ತರ್ಲಿಕ್ಕೆ ಹೋದ್ರ ವಾರಿಗೆ ಹೆಣ್ಮಕ್ಳು ಹೆಂಗಟ್ಟಿದ್ರು ಹೆಂಗ್ರಿಪ್ಪ ನಾ ಬಂಡಿಗೊಡ ಅಂತ ಹಿಂದಿನ ಕಾಲದಲ್ಲಿ ಇತ್ತು ಬಂಡಿಗೊಡ ತುಂಬಿ ಎತ್ತಿ ಹೊರಸು ಬರುತ್ತೆ ಹೆಣ್ಮಕ್ಳಿಗೆ ಕರೆದ್ರ ಏನಂದ್ರಿಪ್ಪ ಹೆಣ್ಮಕ್ಳು ಹೆಣ್ಮಕ್ಳು ಹೆಂಗ್ ಅನ್ಬೇಕ್ರಿ ಹೆಂಗ್ರಿಪ್ಪ ಕನ್ನವ್ಗ ಏ ಕನ್ನವ್ವ ನಾವು ಬರೋಕ್ಕಿಂತ ಮೊದಲರೇ ಹೊರಗೆ ಬಂದು ಹೋಗು ಇಲ್ಲಾರ ನಾವು ಬಂದು ಹೋದ ನಂತರ ಹೋಗು ನಿನ್ನ ಕೊಡ ಎತ್ತಿ ಹೊರಿಸಿದ್ರ ನಿನ್ನ ಭಾಗ್ಯ ನಮಗೆ ಬಂದಿತ್ತು ಅಂತ ಹೆಣ್ಮಕ್ಳ ನಿಂದೆ ಆಡ್ತಿದ್ರು ಹೆಂಗಪ್ಪ ಹೆಂಗ್ ಆಡ್ತಿದ್ರು ಮಕ್ಕಳಿಲ್ಲದವ್ರ ಮನಿ ಲೆಕ್ಕದಾಗಿಲ್ಲ ಮಕ್ಕಳಿಲ್ಲದವ್ರು ಬಾಳ ಹೆಂಗತಿ ಕೇಳಿದ್ರ ಹೆಂಗ್ರಿಪ್ಪ ಮಕ್ಕಳಿಲ್ಲದ ಮನೆಯು ಹಕ್ಕಿ ಇಲ್ಲದ ವನವು ಕಳ್ಳು ಬಂದು ಹೊಲಿ ಹೋದಂತೆ ಸರ್ವತ್ಯ ಹಂಗ ನಿನ್ನ ಹೊಟ್ಟಿಲೆ ಮಕ್ಕಳಿಲ್ಲ ನೀ ಬಂಜಿ ಇದ್ದಿ ನಿನ್ನ ಮಾರಿ ನೋಡಿದೇನು ಒಣಗಿನ ಗಿಡದ ಮಾರಿ ನೋಡಿದೇನು ಕುಳಬಾರದ ಮಾರಿ ನೋಡಿದೇನು ಆ ವಿಷದ ಹಾವಿನ ಮಾರಿ ನೋಡಿದೇನು ನಿನ್ನ ಬಡ ಹೊಸದಿಲ್ಲ ಹುಚ್ಚಿ ಅಂದ್ರು ಎಂತ ನೋವಾಗಿರ್ಬೇಕ್ರಿ ಹಸುದ ಹೊಟ್ಟೆ ತುಂಬಿದಂಗ ತಾಯಿ ಕಣ್ಣವು ಹಸುವಾಗಿ ತುಂಬೇಕಂತ ಕರೆ ಮಾತಿನ ಪೆಟ್ಟಿನಿಂದ ಹಸುದ ಹೊಟ್ಟೆ ತುಂಬಿದಂಗ ಆಯ್ತು ಮನೆಯೊಳಗೆ ಹೋಗಿ ವಿಷ ಕೊಟ್ಟ ಪ್ರಾಣ ಬಿಡ್ಬೇಕಂದಾಳ ಕೈಲಾಸದಿಂದ ಸಾಹಿತ್ಯ ತಂದಿರತಕ್ಕಂತ ನನ್ನಪ್ಪ ನಾಡು ತಿರುಗಾಡಿ ನಾಡಗೌಡ ಅನಿಸ್ಕೊಂಡ ದೇಶ ತಿರುಗಾಡಿ ದೇಸಾಯಿ ಅನಿಸ್ಕೊಂಡ ದೇಸಾಯಿ ಅಂಶದ ಕೊರವಂಜನ ಹೆಂಗ ಕೊಟ್ಟು ಕಳಿಸಿದ ಹೆಂಗ್ರಿಪ್ಪ ಸಾಯಿಬೇಕಂತ ಮಧ್ಯರಾತ್ರಿ ಸತಿಪತಿ ವಿಚಾರ ಮಾಡಿ ಬಟ್ಟಲಿನೊಳು ವಿಷ ತುಂಬಿ ಕುಡಿಬೇಕಂದಾಗ ನಾಡಗೌಡ ಅಂಶದಿಂದ 7 ಅವತಾರದಲ್ಲಿ ದುಡಿದು ಭಗವಂತನ ವರ ಪಡೆದು ಮರ್ತೆ ಲೋಕಕ್ಕೆ ನಾವು ಬಂದಾಗ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಗೋವಿಂದಪುರದೊಳಗ ಸತಿಪತಿ ದಂಪತಿಗಳು ತೀರ್ಕೊಂಡ್ರಂದ್ರ ನಾ ತಂದಿರ್ತಕ್ಕಂಥ ಸಾಹಿತ್ಯಕ್ಕೆ ಬೆಲೆ ಇಲ್ಲದೆ ತಿಳ್ಕೊಂಡು ಕೋಲ ನಿಂತು ಹೊರದಂಗಾಯ್ತು ಸಿಟ್ಟು ಬರದಂಗಾಯ್ತು ಭೂಮಿ ನಡಿದಂಗಾಯ್ತು ಕೈಯಾಗಿ ವಿಷದ ಬಣ್ಣ ಧರಣಿಗೆ ಬಿತ್ತು ಸೂರ್ಯ ಹುಟ್ಟಿ ಬಂದ ಸೂರ್ಯ ಹುಟ್ಟೋದಕ್ಕೆ ದೇವಲೋಕದ ಕೊರವಂಜಿ ಬಂದು ಹೇಳ್ತಾಳ ಏನಂತ ಯಾರ ಬಹುದೊಳಗೆ ಏನೇನೈತಿ ಕೂಗಿ ಹೇಳೋದಕ್ಕೆ ದೇವಲೋಕದ ಕೊರವಿ ಬಂದೀನಿ ಯಾರು ಏನು ಕೇಳ್ತಾರೆ ಕೇಳ್ದಂದಕ್ಕರ ಕೈಯಾಗಿನ ದಾಸಿಗೆ ಕೊಟ್ಟು ಕೊರವಿಗೆ ಕರೆಸಿ ಮನೆಯೊಳಗೆ ಕೇಳ್ತಾರ ಏನಂತ್ರಿಪ್ಪ ಎಲ್ಲೋ ಗೌಡ ಓಣಿ ಹಿಡಿದು ಹೊಂಟ ಕೊರವಿನ ಕರೆಸಿದ್ರೆ ನನ್ನ ಕರೆಸಿದ್ರೆ ನಾ ಶಕ್ಕೊಂಡು ಹೇಳಕ್ಕೆಂದು ಜಾಮ ಜಲಕ ಮಾಡಬೇಕು ಹಳಿ ಮಡಿ ಕಲಿಬೇಕು ಹೊಸ ಮಡಿ ಉಡಬೇಕು ನೆಲ ಸಾರುಣ್ಯ ಮಾಡ್ಬೇಕು ರಂಗ ಹೊಯ್ಬೇಕು ದೀಪ ಹಚ್ಚಬೇಕು ಹೋಮ ಧೂಗಿ ಹಾಕಿ ಸತಿಪತಿ ಕೂತ್ರ
ನಿಮ್ಮ ಹಣಿಬಾರದಾಗ ಏನೈತಿ ಹೇಳ್ತೀನಿ ಗೌಡ ಅಂದ್ರು ಯಾನ ಕೊರವಿ ಹೇಳಿದಂತ ಕಾರ್ಯ ನಿರ್ಮಾಣ ಮಾಡಿ ಮಾಡಿ ಕೊರವಿ ಎಡಬಲಕ್ಕೆ ಕೂತಾರೆ ಯಾರು ಯಾರ್ಯಾರಿಪ್ಪ? ಶಮಗೊಂಡ ಗೌಡ ಕಣ್ಣವ್ವ ಹೌದು ಅವಾಗ ಕೊರವಿ ಎಡಬಲಕ್ಕೆ ಕೂತಾಗ ಗೌಡ್ರ ಮೂತಿ ನೋಡಿ ಕೊರವಿ ಕಬ್ಬಡಿ ಹೋಗಿ ಹೇಳ್ತಾರ ಏನಂತ್ರಿಪ್ಪ? ಕೊರವಿ ಗೌಡರ ಮೂತಿ ನೋಡಿ ಗೌಡ್ರ ಕೈ ಬಲಗೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಗೌಡಿ ಒಗದು ಗೌಡಿಗೆ ಹೇಳ್ತಾರ ಏನಂತ್ರಿಪ್ಪ? ಕಲಲನೆ ಕೂಗಿ ಗೌಡ ಮಕ್ಕಳಿಲ್ಲತ್ತ ಮರಗಬೇಡು ಅರಗದಾಳು. ಮಕ್ಕಳ ಯಾರು ಕೊಡೋರ್ದಾರ ಯಾರಿಪ್ಪ? ಈ ಜಗತ್ತದೊಳಗ ಆ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋಗರಿ ಪಟ್ಟಣದ ಕೆಳಗ ಅರಿಕೆ ಹೌದು 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 ಹೌದು. ಪಟ್ಟಣದ ಕೆಳಗ ಅರಿಕೆರಿಗೆ ಹೋದರ ಮುಮ್ಮೆಟ್ಟಿದ ಒಡಿಯ ತೊಟ್ಟಿನ ಹೊರಸಿ ಕಲಿಗಾರ ಸಾ ಚಿಂತೆ ಮಾಡಬೇಡ ಮಕ್ಕಳು ಬೇಕಾದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮಕ್ಕಳ ಕೊಡ್ತಾ ಕೊರವಿ ಹೇಳಿದ್ರು ಆಹಾ. ಸತಿಪತಿ ದಂಪತಿಗಳು ಕೊಡ್ಕೊಂಡು ಗುಡ್ಡಕ್ಕೆ ಬಂದು ಉಳಿವಟ್ಟಿ ಯೋಗಿನ ಅಂಶದಿಗೆ ಬೇಡದಕ್ಕರ ಹಾ. ಅಂಶದ ಹೇಳ್ತಾನ ಏನಂತ? ವರುಷ ತುಂಬುದ್ರಾಗ ಹರುಷದ ಯಾರು ಹುಟ್ಟುತ್ತಾರ ಯಾರಿಪ್ಪ? ಕೈಲಾಸದೊಳಗೆ ನಾವು ಗುರು ಶಿಷ್ಯರಿದ್ದೆವು ಹೌದಾ? ಮರ್ತ್ಯದೊಳಗೆ ನಾವು ತಂದೆ ಮಕ್ಕಳಾಗ ಅವರಿದ್ದೆವು ಆಹಾ. ಕೈಲಾಸದೊಳಗೆ ಇದ್ದಿರ್ತಕ್ಕಂಥ ನನ್ನ ಪರಮಾತ್ಮ ಮಾದೇವನೇ ಹಾ, ಹೌದಾ? ನಿಮ್ಮ ಹೊಟ್ಟಿಲೆ ಮಗನಾಗಿ ಹುಟ್ಟುತ್ತಾನ ಹಾ. ಮಗ ಆಗಿ ಹುಟ್ಟಿದಂದ್ರ ಕೊಟ್ಟಿದಂದ್ರ ಮೊದಲಿನ ಮಟ್ಟಕ್ಕೆ ನನ್ನ ಸೇವಾಕ್ಕೆ ಕೊಡ್ತೀನಿ ಅಂತ ವಚನ ಕೊಡ್ರಿ ಗೌಡ್ರಂದ ಹೌದಾ? ಅವಾಗ ಸತಿಪತಿಗೆ ಏನ್ ಬೇಕಾಗಿತ್ತು ಏನ್ ಬೇಕಾಗಿತ್ರಿಪ್ಪ? ಮುಂಜಾನೆ ಮಗ ಹುಟ್ಟಿ ಸಂಜೆಗೆ ಮಟ್ಟಕ್ಕೆ ಆದ್ರೆ ಪರವಾಗಿಲ್ಲ ಪರವಾಗಿಲ್ಲ. ಬರೇ ನಾವು ಬಂಜನದ ಮಾತು ದೂರ ಆಗಬೇಕಾಗ್ಯದ ಹೌದು ಹೌದು ಹೌದು. ಬಂಜಪ್ಪ ಶಬ್ದ ನಮ್ಮನ್ನು ದೂರ ಆಗಬೇಕಾಗ್ಯದ ಆಗ್ಬೇಕಾಗ್ಯದ. ನನ್ನ ಮಗನ ಮಟ್ಟಕ್ಕೆ ಬಿಟ್ಟೇ ಬಿಡ್ತೇವೆ ಪಟ್ಟೆ ಕೊಡ್ತೇವೆ ಅಂತ ಹೇಳಿ ಗೌಡ ವಚನ ಕೊಟ್ಟು ಹೌದು 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 ಹೌದು. ಆಶೀರ್ವಾದ ಮಾಡಿ ಕಾರ್ಯಕ್ಕೆ ಬಂಡಾರ ಕೊಟ್ಟ ಜಗತ್ತೆ ಬೆಳಗು ಮಗ ಹಾ. ನನ್ನಪ್ಪ ಯೋಗಿನದ ಅಮೋಘ ಸಿದ್ಧನ 1700 ಮಠ ಮನೆಗಳ ಇವತ್ತಾಗಬೇಕಾದ್ರ ಹಾ. 1700 ಕಂಬನೆಗಳಾಗಬೇಕಾದ್ರ ಹೌದಾ? ಮೂಲ ಪೀಠ ಮುಂಬೆಟ್ಟು ಕುಡಿದ ಚಟ್ಟಿ ಜಾತ್ರೆಗೆ ಪಲ್ಲಕ್ಕಿ ಬೆಟ್ಟ ಆಗ್ಬೇಕಾದ್ರ ಹೌದು ಹೌದು ಹೌದು. ಮೀರಿದ ಕೆಲಸಕ್ಕೆ ಶೂರನಾಗಿ ಬಂದಿರತಕ್ಕಂಥ ವೀರ ಮಾದನ ಕತ್ತಿ ಹಾ. ಈಗ ಹುಟ್ಟೋದಕ್ಕೆ ತಂದು ಬಿಟ್ಟಿನಿ ಹೌದು ಹೌದು ಹೌದು. ಯಥಾಸ್ಥಿತಿ ಮುಂದಿನ ಪಾಲಿಯಲ್ಲಿ ಹೌದು. ವೀರಮಾದನ ಹುಟ್ಟಿ ಹುಟ್ಟಿ ನಾಗರ ಮಡುವಿಗೆ ಹೋಗಿ ಹೋಗಿ ಯಾವ ರೀತಿ ಚಕ್ನೇರ ಮಾದನ ಹಿಡ್ಕೊಂಡ್ರು ಆಹಾ. ಮುದ್ದೆ ಮುಗಿಸಿದ ಹೆಂಗ್ ತಂದು ಬಿಟ್ರು ಹೌದಾ? ಮತ್ತೊಂದು ಪಾಳಿ ಬತ್ತಂದ್ರ ಹಾ. ನಳಿ ದೇಗಾಯಿ ಗೌಡ್ರ ಮಗಳ ಗೌರಾಡಿ ಅಂದ್ರೆ ಕೈಲಾಸ ಬಿಡುವಾಗ ಬಿಡುವಾಗ ಒಬ್ಬನೇ ಹೋಗುವಾಗ ಸತ್ಯ ಪಾರ್ವತಿ ಕೇಳ್ತಾವ ಏನಂತ? ನನಗೆ ಬಿಟ್ಟು ಹಾದಿ ನಾಯಲ್ಲಿ ಬರಲಿ ಅಂದಾಕ್ತಾರ ಆಹಾ. ಮುಂಬೆಟ್ಟು ಗುಡ್ಡಕ್ಕೆ ಹೋಗ್ತೀನಿ ಗೋವಿಂದಪುರದಾಗ ಹುಟ್ಟುತ್ತೀನಿ ಹೊಟ್ಟುತ್ತೇನೆ. ಪ್ರಾಯಕ್ಕೆ ಬರ್ತೀನಿ ಕಿಲ್ಲಾರ ಮೇಸುತ್ತ ಭೀಮಾವಳಿಗೆ ಬರ್ತೀನಿ ಹೌದಾ? ನಳಿ ದೇಗಾಯಿ ಗೌಡ್ರ ಹೊಟ್ಟಿಲೆ ಗೌರಾಬಾಯಿಯಾಗಿ ಹುಟ್ಟು ಹೊಟ್ಟು. ಗೌರಾಬಾಯಿಯಾಗಿ ಹುಟ್ಟಿ ನನಗೆ ಗುರುತು ಹಿಡಿದಿ ಅಂದ್ರ ಆಹಾ. ನಂದು ನಿಂದು ಲಗ್ನ ಆಗ್ತೈತೆ ಅಂತ ಹೇಳಿ ಹೌದಾ? ನೋಡ್ರಿ ಇಸ್ಲಾಂ ಧರ್ಮದಲ್ಲಿ ಹಾ. ಕಂದೂರಿ ಅಂತ ಹೇಳಿ ಮಾಡ್ತಾರ ಮಾಡ್ತಾರಿಪ್ಪ. ಮೊಹರಂ ನಡೀತು ಉರುಸ್ ನಡೀತು ಅಂದ್ರೆ ಕಂದೂರಿ ಅಂತ ಹೇಳಿ ಮಾಡ್ತಾರ ಮಾಡ್ತಾರಿಪ್ಪ. ನನ್ನಪ್ಪ ಮಾದಮ್ಮನ ತಂಗಿಯಾಗಿ ಹೌದಾ? ಯಾರು? ಯಾರಿಪ್ಪ? ಆಶಾದೇವಿ ಬೇಗಮ್ಮ ತಂದೆಯಾಗಿ ಹಿಂದೂ ಧರ್ಮದ ಪ್ರಕಾರ ಮಾದಮ್ಮನ ಲಗ್ನ ಮಾಡಿ ಮಾಡಿ ಮಾದಮ್ಮನ ಲಗ್ನದೊಳಗೆ ಆರ್ತಿಗೆ ಹಿಡಿದಕ್ಕಾಗಿ ಆಹಾ. ಆಶಾದೇವಿ ಬೇಗಮ್ಮನ ಮಠದೊಳಗೆ ಹೋಳಿಗೆ ತುಪ್ಪ ಕರಿಗರಿನ ಊಟ ಸದ್ಯಕ್ಕೆ ಚಾಲೋದಕ್ಕೆ ಒಂದು ಕಂದೂರಿ ಮಾಡುದಿಲ್ಲ ನನ್ನ ಅನ್ನ ಮಾದನ್ನ ಅಂತ ಸ್ವೀಕಾರ ಮಾಡ್ಕೊಂಡ ಬಂದವರು ಎರಡು ಮತ್ತಿಗರ ಬಿಟ್ಟು ಹೌದು ಹೌದು. 5 ಚಾಲ ಹಾಡಿ ಹಾ. ಯಥಾಸ್ಥಿತಿ ಮತ್ತ ಹೌದು. ಬಹಳ ಸುಂದರ ಹಾಡಿದ್ರಿ ಹಾ. ಹೊನ್ನೆಲ್ಲಿ ಮಾಯವನ ಮಣಿ ಒಳಗೋ ಹಾ. ಹಾಲ ಹೈನ ತುಂಬ್ಯಾವು ತುಂಬ್ಯಾವು. ಎಂತ ಹಾಲು ಮತ್ತ ರೀ ಇದು ಹಾ. ಇದು ಹಾಲು ಮತ್ತ ಅಂದ್ರ ಸಣ್ಣ ಹಾಲು ಮತ್ತ ಅಲ್ಲ ಅಲ್ಲ. ಅದಕ್ಕೆ ಹೇಳ್ತಾರಲ್ಲ ಏನಂತ್ರಿಪ್ಪ? ಆ ಕ್ಷೀರ್ ಅಂದ್ರ ಹಾಲ ಹಾ. ಆ ಕ್ಷೀರದ ಸುಖ ಹಂಸಕ್ಕಲ್ಲದ ಇನ್ನೊಂದಕ್ಕೆ ಗೊತ್ತಿಲ್ಲ ಕಥೆ ಹೌದು ಹೌದು ಹೌದು. ಹಾಲಿನಂತ ಹಾಲು ಮತದ ಕಥೆ ಅಕ್ಕ ಮಾಯೊಂದು ತಮ್ಮ ಬೇರಪ್ಪನ ಎಷ್ಟು ಸುಂದರ ಚಾಲ ಹಾಡಿದ್ರು ಹೌದು. ಸದ್ಯಕ್ಕೆ ಬೀರ ದೇವರ ಅಕ್ಕ ಮಾಯ ಅದಾರ ಎಂಬಲ್ಲಿ ಹಿಡ್ಕಲ್ ವೇದಿಕೆ ಮೇಲೆ ಕಾಣಿಸ್ತಿತ್ತು ನನಗೆ ಹಾಡು ಮುಗಿತಲ್ಲ ಹೌದು 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 ಹೌದು. ಅಂತ ಸುಂದರ ಕಥೆ ಅವ್ರು ಹಾಡಿದ್ರು ಹಾ. ನನ್ನ ಒಡಹುಟ್ಟಿದ ತಂಗಿ ಹಾ. ಕೈಲಾಸದೊಳಗೆ ಹೊರಗಲು ಪಡ್ಕೊಂಡು ಬಂದಿರ್ತಕ್ಕಂಥ ಮಾರ್ಗ ಹಾಡ್ಯಾಳ ಹಾ. ಮತ್ತೊಂದು ತನ ಇಲ್ಲಿ ಯಾನು ಬೇರೆ ಮಾತಾಡುದಿಲ್ಲ ಹೌದಾ? ನಾವು ದಿನ ಎಲ್ಲ ಕಡೆ ಬೇರೆ ಮಾತಾಡ್ತೇವ್ರಿ ಹಾ. ಕರೆ ಇಂದ ಮಾತ್ರ ಮಾತಾಡುದಿಲ್ಲ ಹೌದು. ಈ ಸದ್ಯಕ್ಕೆ ಎರಡು ಮಾತು ವಿರಾಮ ಐತೆ ಈ ಕಡೆ ಚಾ ಹಾಡಿ ಹಾಡಿ. ಯಥಾಸ್ಥಿತಿ ಮತ್ತೆ ನಮ್ಮ ಅರವೈದ ಪಾಳೆ ಹಾಕದ ಹೌದು. ಮೊದಲ ಪಾಳೆಯಲ್ಲಿ ಮಾದನ್ನ ಹೊರಿಸ್ಕೊಂಡು ಮಾದನ್ನ ಕಥೆಯನ್ನು ತಗೊಂಡು ಹೌದು. ಊರ ತಾಲೂಕ ಜಿಲ್ಲಾ ಕಿಲ್ಲಾರ ಹಾ ಹಾ. ಕಥೆಯನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಕ್ಕಂಥ ಮಾತನ್ನೇ ಚಾಲು ಹೌದು ಹೌದು.